ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ ಚಿಂತಾಮಣಿ ನಗರದ KMD ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಗೆ ಆಗ್ನೇಯ ಪದವೀಧರ ಕ್ಷೇತ್ರದ NDA ಅಭ್ಯರ್ಥಿ KM ಸುರೇಶ್ ರವರು ಆಗಮನ. ಈ ಪೂರ್ವಭಾವಿ ಸಭೆಗೆ ತಾಲೂಕು ಅಧ್ಯಕ್ಷ ರಾಜಣ್ಣರವರು ಸ್ವಾಗತಿಸಿದರು. ನಂತರ ಎಲ್ಲ ಗಣ್ಯರು ದೀಪ ಹಚ್ಚಿ ಭಾರತ ಮಾತೆ ಪೂಟೆಗೆ ಹೂ ಸಮರ್ಪಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ NDA ಅಭ್ಯರ್ಥಿ KM ಸುರೇಶ್ ರವರು ಈ ಕ್ಷೇತ್ರಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. 10 ಚುನಾವಣೆಗಳು ನಡೆದರೆ ಅದರಲ್ಲಿ 8 ಬಾರಿ BJP ಗೆದ್ದರೆ 2 ಬಾರಿ JDS ಗೆದ್ದಿದೆ. ಕಾಂಗ್ರೆಸ್ 1 ಬಾರಿ ಕೂಡ ಖಾತೆ ಓಪನ್ ಮಾಡಿಲ್ಲ. ನಾವು BJP ಪ್ಲಸ್ JDS ಇಬ್ಬರು ಸೇರಿ ಈ ಚುನಾವಣೆಯಲ್ಲಿ 75% ವೋಟ್ ತೆಗೆದುಕೊಳ್ಳಬೇಕು. ಈ ಚುನಾವಣೆ ಅಭ್ಯರ್ಥಿ ಚುನಾವಣೆ ಅಲ್ಲ, ಇದು ಸಂಘಟನೆಯ ಚುನಾವಣೆ. 2000ನೇ ಸಾಲಿನಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ, ದಾವಣಗೆರೆ ನಗರ ಯುವ ಮೋರ್ಚಾ ಅಧ್ಯಕ್ಷನಾಗಿ, ದಾವಣಗೆರೆ ಜಿಲ್ಲಾ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ಬೇರೆ ಬೇರೆ ಮೋರ್ಚಾಗಳಲ್ಲಿ ಪ್ರಕೋಷ್ಠಗಳಲ್ಲಿ ಕೆಲಸ ಮಾಡಿ ನನ್ನ ಕೆಲಸವನ್ನು ಗುರುತಿಸಿ ನಮ್ಮ BJP ಸರ್ಕಾರದ ಅವಧಿಯಲ್ಲಿ ದಾವಣಗೆರೆ ನಗರಾಭಿವೃದ್ಧಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಹಾಗೆ ಈಗ ಕೂಡ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಗಿದೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು ಈಗಿನಿಂದಲೇ ಪ್ರತಿ ಗ್ರಾಮದಲ್ಲಿ, ಪ್ರತಿ ವಾರ್ಡುಗಳಲ್ಲಿ ಎಲ್ಲ ಪದವೀಧರರನ್ನು ಸಂಪರ್ಕಿಸಿ ಮತಯಾಚನೆ ಮಾಡಬೇಕು ಎಂದು ವಿನಂತಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಸಿಕಲ್ ರಾಮಚಂದ್ರ ಗೌಡರು, ಪ್ರಭಾರಿ ಬ್ಯಾಟಲಿಂಗೇಗೌಡರು, ಚಿಂತಾಮಣಿ ವಿಧಾನಸಭಾ ಮುಖಂಡರು ವೇಣುಗೋಪಾಲ್ ರವರು, ರಾಜ್ಯ ST ಮೋರ್ಚಾದ N ಅರುಣ್ ಬಾಬುರವರು, ಶಿಕ್ಷಕರಾದ ವೆಂಕಟಶಿವಾರೆಡ್ಡಿರವರು, ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ರಾಜಾರಾಮ್ರವರು, ನಗರ ಅಧ್ಯಕ್ಷರು ಗೋವಿಂದರಾಜು, TS ನಾಗರಾಜ್, R ಶಿವಾರೆಡ್ಡಿ, ಸುರೇಂದ್ರ ಗೌಡರವರು, ಮಹಿಳಾ ಮೋರ್ಚಾ ಅಧ್ಯಕ್ಷರು ಶ್ರುತಿರವರು ಹಾಗೂ ಪದಾಧಿಕಾರಿಗಳು, ಮುಖಂಡರು, ಪದವೀಧರರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಕ್ಷೇತ್ರದ ಇತಿಹಾಸವನ್ನು ತಗೊಂಡಾಗ 1972ರಿಂದ ಮೊನ್ನೆ 2020 ತನಕ 10 ಚುನಾವಣೆಗಳಾಗಿವೆ. 10 ಚುನಾವಣೆಯಲ್ಲಿ 8 ಚುನಾವಣೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. NDA ಎಲೆಕ್ಟೆಲ್ಲ ಹೋದರೆ 10 ಚುನಾವಣೆ NDA ಗೆದ್ದಿಲ್ಲ ಅಂತ ಒಂದು ಚುನಾವಣೆ ಕ್ಷೇತ್ರ ಇದೆ. ಅದು ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರ ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನ ಅವರು ಇರ್ಬೋದು, ಕನಬಳ್ಳಿ ಸಂಜೀವಣ್ಣ ಅವರು ಇರ್ಬೋದು, ಅಥವಾ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರು ಇರ್ಬೋದು, ಇವರೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಕಾರ್ಯಕರ್ತರ ಜೊತೆಗೆ, ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದು ಮಾದರಿಯಾಗಿರ್ತಕ್ಕಂಥ ಆ ಅಭ್ಯರ್ಥಿಗಳಾಗಿ, ಶಾಸಕರಾಗಿ ಈ ಚುನಾವಣೆ ಗೆದ್ದ ನಂತರ ಅವ್ರು ನಡ್ಕೊಂಡಿದ್ದಾರೆ. ಅದನ್ನೆಲ್ಲರೂ ಗೊತ್ತಿರೋ ಅಂತ ಸಂಖ್ಯೆ. ತುಂಬ ದೊಡ್ಡ ಕ್ಷೇತ್ರ ಇದು. 33 ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 650 ಕಿಲೋಮೀಟರ್ ಬೇಕಂಬಲಿಂದ ಹಿಡಿದು ಒಕ್ಕೂಟಕ್ಕೆ ಅಧ್ಯಯನ ಸಂದಿದ್ದಂಥ 650 ಕಿಲೋಮೀಟರ್ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ಅಭ್ಯರ್ಥಿನೇ ಎಲ್ಲ ಕಡೆ ಬರಲಿಕ್ಕಾಗಲ್ಲ. ಭಗವಂತ ಬಂದ ಅಭ್ಯರ್ಥಿ ಆದರೆ ಎಲ್ಲೂ ಭೇಟಿ ಆಗಲಿಕ್ಕಾಗಲ್ಲ. ಅಥವಾ 75 ಲಕ್ಷ ಮತದಾರರು ಈ 5 ಕ್ಷೇತ್ರದಲ್ಲಿ ಬರುತ್ತೆ. MP ಕಾನ್ಸ್ಟಿಟ್ಯೂನ್ಸಿ ನಾವು ತಗೊಂಡ್ರೆ ಅದನ್ನು ನಾವು 2 ಲಕ್ಷ ಮತದಾರರನ್ನ ನಾವು ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಮತ ಕೇಳಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಅಭ್ಯರ್ಥಿ KM ಸುರೇಶ್ ಅಲ್ಲ, ಅಭ್ಯರ್ಥಿ ಸಂಘಟನೆ, ಅಭ್ಯರ್ಥಿ ನಾನೇ ಅಂತ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ಅನಿಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಬಹಳ ಸುಲಭ ಆಗಿದೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಈ ಮಾತು ಹೇಳ್ತೀನಿ? ನಾವು ಒಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲ ನಾನು 20 ತಂದಿಲ್ಲ ಪಾರ್ಟಿಯವರು. 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕನಾಗಿ
ಬೇರೆ 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 ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರುವಂಥ ರೀತಿ ಇವುಗಳೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಕೆಲಸಕ್ಕೆ ಯಾವಾಗಲೂ ಆಯ್ಕೆ ಮಾಡೋದ ಪದ್ಧತಿ. ಕಳೆದ ಬಾರಿ ನಾರಾಯಣ ಸ್ವಾಮಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಅಭೂತಪೂರ್ವವಾಗಿ 3 ಅವಧಿ ಅವರು ಗೆದ್ದಿದ್ದು ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದರು. ಆದರೆ ಕಳೆದ ಚುನಾವಣೆಯಲ್ಲಿ ಯಾವುದಾದ ಕಾರಣಕ್ಕೆ ಸಣ್ಣ ನಡೆ ಆಯಿತು. ಇವತ್ತು ಅವ್ರನ್ನ ಸೋಲಿಸಿದವಾಗ ನಮ್ಮ ಶಿಕ್ಷಕ ಬಂಧುಗಳು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಾರೆ. ಸರ್ ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾ ಇದ್ರು, ನಮ್ಮನ್ನ ಬೆಂಗಳೂರಿಗೆ ಅವರು ಅಟೆಂಡ್ ಮಾಡ್ತಾ ಇದ್ರು. ಅವ್ರು ಇವತ್ತು ನಾವು ಗೆಲ್ಸಿದಂತ 2 ವರ್ಷದಿಂದ ಗೆಲ್ಸಿದಂತ ನಮ್ಮ ಯಾವ ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವರ ಆಸೆಗಳು ತೋರಿಸಿದ್ರು, ರೋಗೇಶ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆಗಳು ತೋರಿಸಿದ್ರು, ಯಾವ ಕೆಲಸಗಳು ಆಗಿಲ್ಲ. ಎಲ್ಲಿಯೂ ಇವತ್ತು ನಮ್ಮ ಅಭ್ಯರ್ಥಿಯ ದರ್ಶನೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿ ಅವರು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡೋದು, ಅದೇ ರೀತಿ ಶಿವಯೋಗಿ ಸ್ವಾಮಿ ಅವರು ಮಲ್ಲಿಕಾರ್ಜುನರಿಗೆ ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದು, ಅವರ ವಾರಸದಾರನಾಗಿ ವಿಧಾನ ಪರಿಷತ್ನಲ್ಲಿ ಒಬ್ಬ ಪದವೀಧರ ಪ್ರತಿನಿಧಿ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ಅಧಿಕಾರದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ಬೇಕು. ಯಾಕಂದ್ರೆ ಹಸ್ತಕ್ಕೆ ಗೊತ್ತಾದ್ರೆ ಹಸುವಿನ ಬೇರೆ ಏನು ಅಂತ ನಮ್ಮ ಕಾರ್ಯಕರ್ತ ಆಗಿರೋದ್ರಿಂದ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ನಡ್ಕೊಂಡು ಏನಾಗುತ್ತೆ ಅನ್ನೋದು ನನಗೂ ಗೊತ್ತಿದೆ. ಅಂತ ಒಬ್ಬ ಒಳ್ಳೆ ಆದರ್ಶ ಜನಪ್ರತಿ ಅವಕಾಶ ಮಾಡಿಕೊಡಬೇಕು ವಿನಂತಿಯನ್ನು ಮಾಡಿದ 2028. ಇನ್ನು ಇದೇ ಶುಭ ಸಂದರ್ಭದಲ್ಲಿ ಅಭ್ಯರ್ಥಿ KM ಸುರೇಶ್ ರವರಿಗೆ ಚಿಂತಾಮಣಿ BJP ಘಟಕದಿಂದ ಸನ್ಮಾನಿಸಲಾಯಿತು. ಕೊನೆಯದಾಗಿ YN ಸುರೇಶ್ ರವರು ಎಲ್ಲ ಗಣ್ಯರಿಗೂ ಮುಖಂಡರಿಗೂ ವಂದನಾರ್ಪಣೆಗಳನ್ನು ಅರ್ಪಿಸಿದರು.